ನಾವು ಮುನಾರ ಕಂಪ್ನಿಯಿಂದ ಬಂದಿದ್ದೀವಿ. ನೀವು ಈ ಕ್ಯಾಬ್ನಾಗ ಯೂಸ್ ಮಾಡಿದ್ದೀರಿ ಅಂತ ಗೊತ್ತಾಯಿತು. ಇದ್ರದ್ದು ನಿಮಗೆ ಅನಿಸಿಕೆ ಏನಂತ ಸ್ವಲ್ಪ ಹೇಳಿ. ಸರ್, ಇದು ಕಂಪ್ನಿಯವರು ನಿಮ್ಮದು ಕ್ಯಾಬ್ ಮ್ಯಾಕ್ ಅಂತ ಏನು ನಾವು ಬಳಸಿದವಲ್ಲ, ಈ ಸುಬ್ರಹ್ಮಣ್ಯ ಅವರು ಗೊಬ್ಬರದ ಔಷಧಿ ಮಾಡ್ತಿದ್ರಲ್ಲ, ಅವರು ಹೇಳಿದ್ರು ಇದನ್ನ 60ರಿಂದ 65 ದಿವಸದಾಗ ಕಾಳು ಕಟ್ಟೋ ಟೈಮಿಗೆ ಇದನ್ನು ಹೊಡೀರಿ, ಕಾಳು ಜಳ್ಳಾಗೋದಿಲ್ಲ, ಇಳುವರಿನೂ ಚೆನ್ನಾಗಿ ಬರ್ತೈತಿ, ಇದೊಂದು ಸತಿ ಮಾಡಿ ನೋಡ್ರಿ ಅದಕ್ಕೆ ಉತ್ತಮವಾಗಿ ಫಲಿತಾಂಶ ಕೊಟ್ಟಿದೆ. ಕಾಳು ತೂಕನೂ ಇದೆ, ಕಲರು ಇದೆ, ಚೆನ್ನಾಗಿದೆ, ನೀವೇ ನೋಡಿ ಸರ್. ಇಲ್ಲ, ಓಕೆ. ನಮಗಿನ್ನ ನಿಮ್ಮ ಅನಿಸಿಕೆ ಇಲ್ಲ, ನಾನು ಅಚ್ಚುಕಟ್ಟಾಗ ಮಾಡಿದಾನಲ್ಲ 1 ಕಾಲು ಎಕರೆಗೆ 5 ಟ್ಯಾಂಕ್ ಭತ್ತ ಬಂದಿದೆ ಸರ್. ತೂಕನೂ ಇದೆ. ಎಷ್ಟು ಎಕರೆಗೆ 5 ಚೀಲ ತೆಗ್ದಿದ್ದೀರಾ? 5 ಟ್ಯಾಂಕ್ 1 ಕಾಲು ಎಕರೆಗೆ 5 ಟ್ಯಾಂಕ್ ಭತ್ತ ಬೆಳೆದಿದೆ ಸರ್. 45 ಚೀಲ 46 ಚೀಲ ಬರುತ್ತೆ ಸರ್. ಮುಂಚೆ ಬೇರೆ ಕೆಮಿಕಲ್ಗೂ ಈ ಕೆಮಿಕಲ್ಗೂ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತಿದೆ? ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಗುಣಮಟ್ಟ ಚೆನ್ನಾಗಿದೆ. ಕಾಳು ಕಟ್ಟೋದು ಒಡೆ ಬಿಚ್ಚ ಟೈಮ್ನಾಗ ಇದನ್ನ ಸ್ಪ್ರೇ ಮಾಡಿದರೆ ಒಳ್ಳೆ ಫಲಿತಾಂಶ ಇದೆ. ನೀವೇ ನೋಡ್ಬೋದು, ಇವು ಕಾಳಿಂದಾಗಲಿ ಇದಾಗಲಿ ಕಲರ್ ಆಗಲಿ ಭಾಳ ತುಂಬ ಚೆನ್ನಾಗಿದೆ ಸರ್. ಮಲೆಬೆನ್ನೂರು, ಅರಳಳ್ಳಿ ಎಲ್ಲರೂ ಕೊಟ್ಟಿರೋ ಕಡೆಯಿಂದ ತುಂಬ ಫಲಿತಾಂಶ ಚೆನ್ನಾಗಿ ಬಂದಿದೆ ಸರ್. ಅರಳಳ್ಳಿ ಗ್ರಾಮ ನಮ್ಮದು, ಮಲೆಬೆನ್ನೂರು ಹೋಬಳಿ, ದಾವಣಗೆರೆ ಡಿಸ್ಟಿಕ್ಕು, ಹರಿಹರ ತಾಲೂಕು. ಒಳ್ಳೆಯ ರೈತರು ಬಳಸೋಕ್ಕೆ ಏನು ಇಲ್ಲ ಅನ್ನಂಗಿಲ್ಲ, ಗುಣಮಟ್ಟ ಚೆನ್ನಾಗಿದೆ. 60ರಿಂದ 65 ದಿವಸದ ಒಳಗೆ ಕಾಳು ಏನು ಕಟ್ಟ ಟೈಮ್ ಐತಲ್ಲ, ಆ ಟೈಮಿಗೆ ಇದು ಸ್ಪ್ರೇ ಮಾಡ್ಬೋದು. ಯಾವ್ದಾರ ಕೆಮಿಕಲ್ ಅದ್ರೊಳಗೆ ಹಾಕಿದ್ರು ಭತ್ತಕ್ಕೆ ಏನು ಎಫೆಕ್ಟ್ ಇಲ್ಲ, ಹಚ್ಚ ಹಸಿರಾಗಿರುತ್ತೆ, ಒಳ್ಳೆ ಚೆನ್ನಾಗಿ ರಿಸಲ್ಟ್ ಇದೆ. ಸುಬ್ರಹ್ಮಣ್ಯರು ಅವರು ಔಷಧಿ ಕೊಟ್ಟು ಹೇಳಿದ್ರು ಈ ಕಂಪ್ನಿ ಬಗ್ಗೆ, ನಮಗೆ ತುಂಬ ಇಷ್ಟ ಆಯಿತು.